ನಮ್ ಮುಂದೆ ದರ್ಪ ತೋರ್ಸಕ್ಕೆ. ಈ ಮನುಷ್ಯಂಗೆ ಮರ್ಯಾದೆನೇ ಇಲ್ಲ ಅಮ್ಮ. ಅದನ್ನ ಊರಲ್ಲೇ ಬಿಟ್ಟು ಬಂದಿದ್ದಾನೆ ಅನ್ಸತ್ತೆ. ಅವ್ನ್ ನಮ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಇದೆಲ್ಲ ಮಾಡ್ತಿರೋದು ಮಾಯಾ. ನಡೆಸ್ಲಿ ಇನ್ ಎಷ್ಟೊತ್ತು ಈ ಆಡಂಬರ ವೈಭವ ಎಲ್ಲ ಅಂತ ನಾನು ನೋಡ್ತೀನಿ. ಏನಾಯ್ತೆ? ಇವನೇನಾದ್ರೂ ನಾ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ನ. ದೇವ್ರೇ ಕಾಪಾಡಪ್ಪ. ಎಲ್ಲೋದ್ರಿ ಅಲ್ಲ? ಅದೇ ಗೊತ್ತಾಗ್ತಿಲ್ಲ ರೀ. ಯಾರು ಕಾಣಿಸ್ತಲೇ ಇಲ್ಲ. ಅಲ್ಲ ಕಣೆ, ಮದ್ವೆ ಮನೆ ಅಂದ್ರೆ ಯಾವಾಗಲೂ ಗಿಜ ಅಂತಿರ್ಬೇಕು. ಇಲ್ಲಿ ನೋಡಿದ್ರೆ ಒಬ್ರು ಕಾಣ್ತಿಲ್ವಲ್ಲ. ಎಲ್ಲ ಏನ್ ಮನೆ ಕಂಬಿಟ್ರೆ ಹೆಂಗೆ? ಏನ್ರಿ ಹೇಳ್ತಿದ್ದೀರಾ? ಇಷ್ಟು ಬೇಗ ಮಲ್ಕೊಂಡ್ಬಿಡ್ತಾರಾ? ಒಳಗಡೆ ಇರ್ಬೋದು, ನೋಡೋಣ ಬನ್ನಿ. ಒಳಗಡೆನ ಈಚೆಲ್ಲ ಒಬ್ರು ಕಾಣ್ತಿಲ್ವಲ್ಲಪ್ಪ. ಯಾಕೆ ಮಾಯಾ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಏನಿಲ್ಲ, ನೀವ್ ಯಾವಾಗ ಇಲ್ಲಿಗೆ ಬಂದ್ರಿ? ಅದು ಒಂದು ಇಂಪಾರ್ಟೆಂಟ್ ಕಾಲ್ ಬಂತು, ಅಲ್ಲಿ ಗಲಾಟೆನಲ್ಲಿ ಏನೂ ಕೇಳಿಸ್ಲಿಲ್ಲ, ಹಾಗಾಗಿ ಈಗ ಜಸ್ಟ್ ಈ ಕಡೆ ಬಂದೆ. ಹಬ್ಬಾ, ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಸದ್ಯ ನಾವು ಮಾತಾಡಿದ್ ಕೇಳಿಸ್ಕೊಂಡಿಲ್ಲ. ಅಲ್ಲ, ನೀವಿಬ್ರಲ್ಲಿ ಏನು ಮಾಡ್ತಿದ್ದೀರಿ? ಅಯ್ಯಯ್ಯೋ, ಸರಿಯಾಗಿ ತಗ್ಲಾಕೊಂಡ್ಬಿಟ್ವಲ್ಲಪ್ಪ. ಏನ್ ಮಾಡೋದೀಗ? ಓ, ನೀವು ಆ ಹುಡುಗರುಗಳು ನೋಡ್ತಿದ್ದೀರಾ? ಹಾ. ಇದೆಲ್ಲ ನೋಡಿ ನಿನಗೆ ಬೇಜಾರಾಗಿರ್ಬೋದು ಅಂತ ಗೊತ್ತು ಮಾಯಾ. ನಾನು ಕೂಡ ಇದನ್ನೆಲ್ಲ ತಡಿಯಕ್ಕೆ ನೋಡಿದೆ, ಆದರೂ ಅವರು ಇದನ್ನೆಲ್ಲ ಇಲ್ಲಿ ತಂದುಬಿಟ್ಟಿದ್ದಾರೆ. ಅಲ್ಲ, ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತಲೇ ನನಗೂ ಗೊತ್ತಾಗ್ತಿಲ್ಲ. ಆಗ್ಲೇ ಬೆಂಕಿ ಹತ್ಕೊಂಡು ಉರಿಯೋಕ್ ರೆಡಿ ಇದೆ, ಸ್ವಲ್ಪ ಕಿಡಿ ತಾಕ್ಸಿದ್ರೆ ಸಾಕು. ಹೋಗ್ಲಿ ಬಿಡಿ, ನಮ್ ಕೈಲಿ ಕೊಡಕ್ಕಾಗ್ಲಿಲ್ಲ ಅಂತ ಅವ್ರ ಖುಷಿನ ಯಾಕೆ ಕಿತ್ಕೋಬೇಕು? ಆ ಥರ ಅಲ್ಲ ಮಾಯಾ, ಇದರಿಂದ ಇನ್ನೊಬ್ಬರ ಮನ್ಸಿಗೆ ನೋವಾಗುತ್ತೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಅವ್ರು ಇದೆಲ್ಲ ಮಾಡ್ತಿದ್ದಾರೆ ಅಂತ ನನ್ಗೇನ್ ಬೇಜಾರಿಲ್ಲ ಬಿಡಿ. ಆದ್ರೆ ನಿಮ್ಮನ್ನ ನೋಡಿ ನನಗ್ ನೋವಾಗ್ತಿದೆ. ಏನು? ನನ್ನ ನೋಡಿನಾ? ನನ್ನ ಮದ್ವೆ ಆಗಿ ನೀವು ಅವಮಾನ ಪಡೋ ತರ ಆಗ್ತಿದೆ. ನಾನು ಅದಕ್ಕೆ ಈ ಮದ್ವೆನ ಬೇಡ ಅಂತ ಹೇಳ್ದೆ, ನೀವ್ ಕೇಳಲೇ ಇಲ್ಲ. ಆದ್ರೆ ಬಂದಿರೋ ಜನ ಎಲ್ಲ ಎಲ್ಲಿದನ್ನೆಲ್ಲ ನೋಡಿ ನಿಮಗ್ ಅವಮಾನ ಮಾಡ್ತಾರೇನೋ ಅಂತ ನನಗ್ ಭಯ ಆಗ್ತಿದೆ. ಮಾಯಾ, ಇವಳು ನೋಡಿದ್ರೆ ಹಾಲ್ನಂತ ಮನ್ಸಿರೋ ಹುಡುಗಿ. ಇವರೆಲ್ಲ ಯಾಕೆ ಇವಳ ಭಾವನೆಗಳಿಗೆ ಬೆಲೆನೇ ಕೊಡ್ತಾ ಇಲ್ಲ? ವಾ, ಇಲ್ಲೇ ಇದಾರೆ. ಎಲ್ಲ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಏನ್ರೋ ಇದೆಲ್ಲ? ಏನ್ ದೊರೆ, ಮಗಳಿಗೆ ಇಷ್ಟೊಂದು ಉಡುಗೊರೆ ಕೊಡ್ತಾ ಇದೀಯಾ? ನಾನ್ ನಿಮ್ಗೇನ್ ಹೇಳಿದ್ದೆ? ನೀವೇನ್ ಮಾಡಿದೀರಾ? ಇವಾಗ ಏನಾಯ್ತು? ಇವೆಲ್ಲ ಇಲ್ಲಾಕೋ ತಂದ್ರಿ? ವಾಪಸ್ ಕಳ್ಸಿ ಅಂತ ಹೇಳಿದ್ದೆ ತಾನೇ? ಮದುವೆ ದಿನನೇ ಉಡುಗೊರೆ ಕೊಡೋದು ಸಂಪ್ರದಾಯ. ನೀನ್ ಯಾಕೆ ವಾಪಸ್ ತಗೊಂಡೋಗು ಅಂತ ಹೇಳ್ತಾ ಇದೀವಿ, ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ ಗತ್ತು ಎಲ್ಲಾರ್ಗೂ ಗೊತ್ತಾಗ್ಲಿ ಬಿಡು, ಅದಕ್ಕೆ ಇದೆಲ್ಲ ತಂದಿಟ್ವಿ. ನಿನ್ ಗತ್ಕೊಂದಿಷ್ಟು ಮಣ್ಣಾಕ. ಇದನ್ನೆಲ್ಲ ಎಲ್ರಿದ್ರು ಕೊಡೋದ್ ಬೇಡ ಅಂತ ಯೋಚನೆ ಮಾಡಿದ್ದೆ, ಇದನ್ನೆಲ್ಲ ಹಾಳು ಮಾಡ್ಬಿಟ್ರಿ. ದೊರೆಸ್ವಾಮಿಗಳೇ, ಈಗ ಕೊಟ್ರೆ ಏನಾಯ್ತು? ಇದನ್ನೆಲ್ಲ ಎಲ್ರೆದ್ರಿಗೆ ಕೊಡ್ಬೇಕು. ಆಗ ಸೊಸೆಯಾದವಳು ಖಾಲಿ ಕೈಲಿ ಬಂದಿಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಗೊತ್ತಾಗಿ ಏನಾಗ್ಬೇಕಾಗಿದೆ ಹೇಳಿ? ಅಯ್ಯೋ, ಆ ಅವಶ್ಯಕತೆ ಇದೆ ದೊರೆಸ್ವಾಮಿಗಳೇ. ಯಾಕಂದ್ರೆ
ಎಲ್ರಿಗೂ ಆ ಯೋಗ್ಯತೆ ಇರಲ್ಲ ನೋಡಿ. ನಾನೇನೋ ದೊಡ್ಡದಾಗಿ ಬಿಲ್ಡಪ್ ತಗೊಂಡು ಇವ್ರ ಹತ್ರ ಚಾಲೆಂಜ್ ಮಾಡಿದೆ. ಆದ್ರೆ ಇವ್ನು ನೋಡಿದ್ರೆ ಮಾತಾಡ್ಸೋಕೆ ನೊಲಿತಾನೆ. ಇನ್ ಕಿಸ್ ಕೊಡ್ತಾನ? ಅವನ ಹತ್ರ ಇದನ್ನೆಲ್ಲ ಹೇಗಪ್ಪ ಕೇಳೋದು? ನಾನು ಅವನ್ನ ಕೇಳಿದ್ರೆ ಅದಕ್ಕೋನು ಒಪ್ಕೋತಾನ? ಈಗೇನಾದ್ರೂ ನಾನು ಸೋತ್ರೆ ಇವ್ರ ಮುಂದೆ ಎಲ್ಲ ಮರ್ಯಾದೆ ಹೋಗತ್ತಷ್ಟೇ. ಏನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡೋದೀಗ? ಬನ್ರ ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಾನು ಹೇಳಿದ ತರನೇ ಎಕ್ಸಿಕ್ಯೂಟ್ ಮಾಡಬೇಕು. ಆಯ್ತು ಅಣ್ಣ. ಪ್ಲಾನ್ ಎಲ್ಲ ಗೊತ್ತಣ್ಣ, ಆದ್ರೆ ಏನೋ ಅಲ್ಲಣ್ಣ, ಹುಡುಗಿ ಮುಖನೇ ನೋಡಿಲ್ಲಲ್ಲ, ಮತ್ ಹೆಂಗೆ ಅಂತ. ಏಯ್ ಅಣ್ಣ ನಿನಗೆ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ದ ತಾನೆ? ಡೌನ್ಲೋಡ್ ಆಯ್ತಾ ನೋಡು. ಹಾಳಾದ ನೆಟ್ವರ್ಕು, ಫೋಟೋನೇ ಡೌನ್ಲೋಡ್ ಆಗಿಲ್ಲ ಅಣ್ಣ. ಏಯ್ ನೀನು ಹುಡುಗಾಟ ಆಡ್ತಿದ್ಯಾ? ಫೋಟೋ ಡೌನ್ಲೋಡ್ ಆಗಿಲ್ಲ ಅಂತಿದ್ಯಾ? ಅಣ್ಣ, ಮದುವೆ ಮನೇಲಿ ಇಷ್ಟು ಜನ ಇದ್ದಾರೆ, ಜನ ಜಾಸ್ತಿ ಇರೋತವ, ನೆಟ್ವರ್ಕ್ ಸಿಗಲ್ಲ ಅಂತ ಗೊತ್ತಿಲ್ವಾ ಅಣ್ಣ? ಏಯ್ ನಿನ್ ಡಬ್ಬ ಫೋನ್ ತಗೊಂಡೋಗಿ ಟಿಪ್ಪೆಗೆ ಹಾಕೋ. ಏಯ್ ಯಾಕೋ ಎಗ್ರಾಡ್ತೀಯಾ? ಏಯ್ ಮುಚ್ಕೊಂಡಿರೋ. ಫೋಟೋ ನೋಡಿಲ್ಲ ಅಂದ್ರೆ ಏನಂತೆ? ರೂಮ್ ನಂಬರ್ ಗೊತ್ತಲ್ಲ, ಅಲ್ಲೋಗಿ ತಗೊಂಡು ಬರೋಣ. ಬನ್ನಿ ನನ್ನ ಮುಂದೆ. ಅಣ್ಣ 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 ಅಣ್ಣ, ಯಾರಾದ್ರೂ ನಮ್ಮನ್ನ ನೋಡಿ ಕಂಡಿಡ್ಬಿಟ್ರೆ? ಕಾಸ್ಟ್ಯೂಮ್ ಚೇಂಜ್ ಮಾಡಿರೋ ನೀನು, ನಿನಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಹೆಂಗೋ ಗೊತ್ತಾಗುತ್ತೆ? ಬರ. ಒಂದ್ ನಿಮಿಷ ಇರು. ಅಣ್ಣ, ಯಾರೋ ನಮ್ಮನ್ನೇ ನೋಡ್ತಾ ಇದ್ದಾನಣ್ಣ. ನಮ್ಮ ಹಳೇ ಕಸ್ಟಮರ್ ಏನಾದ್ರೂ ಇರ್ಬೋದಾ? ಏಯ್ ಬರೀ ಅಪ್ಸಕನೇ ಮಾತಾಡ್ತೀಯಲ್ಲೋ. ನೋಡಿ ನಾನು ಮೇಂಟೈನ್ ಮಾಡ್ತೀನಿ, ನೀವು ಬನ್ನಿ. ನಿಂತ್ಕೊಳ್ಳಿ ಒಂದ್ ನಿಮಿಷ. ಏನಾಯ್ತು ಸರ್? ಯಾರು ನೀವು? ನಾವು ವೇಷ ನೋಡಿದ್ರೆ ಗೊತ್ತಾಗಲ್ವಾ? ಇವರಿಬ್ರು ಸೆಕ್ಯೂರಿಟಿ, ಇವ್ರು ವೇಟರು, ನಾನು ಇವ್ರ ಇನ್ಚಾರ್ಜು ಸರ್. ಮೇಲ್ಗಡೆ ರೂಮಲ್ಲಿ ನೀರು ಬರ್ತಿಲ್ಲ, ಸ್ವಲ್ಪ ಚೆಕ್ ಮಾಡ್ತೀರಾ? ಸರಿ ಸರ್. ಏಯ್ ಸರಿ ಮಾಡ್ಸ್ರ. ಏಯ್ ಅಲ್ಲೇನು ಹುಡುಗಿ ನೋಡ್ದಂಗೆ ನೋಡ್ತಾ ನಿಂತಿದ್ರಲ್ಲ, ಅಲ್ಲೇನು ಕೋತಿ ಕುಣಿತಿದ್ಯಾ? ಬಂದಿರೋ ಕೆಲಸ ಮಾಡ್ಕೊಂಡು ಹೋಗೋಣ ಬನ್ನಿ. ಇವ್ನು ನಿಜವಾಗ್ಲೂ ನನಗೆ ಕಿಸ್ ಮಾಡ್ತಾನ? ಒಂದ್ ವೇಳೆ ಒಪ್ಕೊಳ್ತಿದ್ರೆ